ರಾಜಲಕ್ಷ್ಮಿನೇ ಮಾವ. ಅದಲ್ಲ ಕಣೋ, ಕಳ್ಳ ಕಳ್ಳ ಅಂತ ಇಷ್ಟು ಜನ ಕಿರ್ಚಾಡ್ತಿದ್ರು ಕೂಡ ಸ್ವಲ್ಪನೂ ಎಚ್ಚರ ಆಗದಾಗ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾಳೋ. ಓಕೆ. ಎದ್ದೇಳು, ಫಾಸ್ಟ್ ಆಗಿ ಹೋಗು, ಬೇಗ ನಿಂತ್ಕೋ. ಈ ಕಡೆ ಹೋಗು, ಈ ಕಡೆ. ಈ ಕಡೆ, ಇಲ್ಲಿಂದ ಹೋಗು. ಇಲ್ಲಿಂದನಾ? ಸೀನು, ಮತ್ತೆ ಯಾಕೆ ಬಂದೆ? ಹೇಳ್ತೀನಿ. ಓಡ್ಹೋದ್ನ ಅವನು? ಯಾರು? ಇನ್ಯಾರು? ಆ ಚೈಲ್ಡು. ಆದಿತ್ಯ ಇಲ್ಲಿಗೆ ಯಾಕೆ ಬರ್ತಾನೆ? ಆಗ್ಲೇ ನೋಡ್ದೆ. ನೀನ್ ನೋಡಿದ್ದು ರಾಜಲಕ್ಷ್ಮಿನೇ ಅಲ್ವಾ? ಇವಾಗ ಎಲ್ಲಿ? ರಾಜಲಕ್ಷ್ಮಿನ ನನ್ನ ಮಗನ ಐರನ್ ಲೆಗ್ನ ನನಗೆ ಕಂಡು ಹಿಡಿಯಕ್ಕಾಗಲ್ವಾ? ಆದಿತ್ಯನ್ಗೆ ಲೆಹೆಂಗಾ ಹಾಕ್ಸಿ ಗೆಜ್ಜೆ ಕಟ್ಸಿ ಮಲಗಿಸಿದ್ಯಾ ಅಂತ ನನ್ಗಾಗ್ಲೇ ಅರ್ಥ ಆಯ್ತು. ಮತ್ತೆ ಆಗ್ಲೇ ರಾಜಲಕ್ಷ್ಮಿ ಮನೇಲಿಲ್ಲ ಅನ್ನೋ ವಿಷಯನೂ ಅರ್ಥ ಆಯ್ತು. ಇವನ್ನ ಹಿಡಿದ್ರೆ ರಾಜಲಕ್ಷ್ಮಿನ ಸಿಕ್ಕಾಕ್ಸ್ದಂಗಾಗುತ್ತೆ ಅಂತ ಕಾಮಾಗಿದ್ದೆ. ಇಲ್ಲ ಅಂದ್ರೆ ಈ ಟೈಮಲ್ಲಿ ರೂಮಲ್ಲಿ ಬಂದಿದ್ದ ಅವನಿಗೆ, ಅವನ್ನ ಬಚ್ಚಿಟ್ಟಿದ್ ನಿನಗೆ ಚಾಟಿಯಿಂದ ಸನ್ಮಾನ ನಡೆದಿರೋದು. ಹೇಳು, ರಾಜಿ ಎಲ್ಲಿ? ಏನೋ ಸೀನು, ನನಗೂ ಗೊತ್ತಿಲ್ಲ.